ವಿಶ್ವ, ಅಲ್ಲಿ ಮುಂದೆ ಬಲಕ್ಕೆ ತಗೋ. ಹಾ, ಹಂಗೆ ಸೀದಾ ಹೋಗು. ಡೆಡ್ ಅಂಡ್ ಲೆಫ್ಟ್. ಅಪ್ಪ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗೋದಿಲ್ವಾ? ಅದೆಲ್ಲ ಯಾಕೀಗ? ನಾನು ಹೇಳ್ದಂಗೆ ನೀನು ಹೋಗು ಅಷ್ಟೇ. ಅಲ್ಲ ಮಾವ, ಬೆಳಿಗ್ಗೆನೆ ರೆಡಿಯಾಗಿ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರಿ. ಆದ್ರೆ ಈಗ ಇಷ್ಟು ದೂರ ಬಂದ್ರೂ ನೀವೇನು ಹೇಳ್ತಾ ಇಲ್ವಲ್ಲ. ಪ್ಲೀಸ್ ಮಾವ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಹೇಳಿ. ಈಗ ನೀವೇನು ಕೇಳಿದ್ರು ಹೇಳೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮ್ಮಿಬ್ಬರಿಗೂ ಗೊತ್ತಾಗತ್ತೆ. ಅಂದ್ರೆ ನಮ್ಮಿಬ್ರು ಅಲ್ಲಿ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ರೀತಿಲಿ ಹಾಗೆ ಅಂತ ಅನ್ಕೋ. ಮಾವ, ನೀವ್ ಇಷ್ಟೊಂದು ಖುಷಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಎಲ್ಲಿಗೆ ಅಂತ ನಮಗ್ ಗೊತ್ತಾಯ್ತು ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ನೀವ್ ನಮಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಅಲ್ವಾ? ಇವಾಗ ನಾವೇನು ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನಮ್ ಗೆಸ್ ಕರೆಕ್ಟಾ ಸುಳ್ಳ ಅಂತ ಗೊತ್ತಾಗುತ್ತೆ. ಓಹ್, ಸರಿ. ವಿಶ್ವ, ಅಲ್ಲಿ ಮುಂದೆ ಬಲಕ್ಕೆ ತೊಗೊಳಪ್ಪ. ಹಾ. ಜಾನ್ವಿಯವರೇ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾಕೆ ನನ್ನ ಮೇಲೆ ಇನ್ನೂ ಕೋಪನಾ? ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಅಷ್ಟೇ. ಬಿಡಿ, ಇದ್ದಿದ್ದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೊರಡಿ. ಆಮೇಲೆ ಆಫೀಸ್ಗೆ ಹೋಗಿ ಏನೋ ಒಂದು ನೆಪ ಮಾಡಿಕೊಂಡು ಪದೇ ನನಗೆ ಕಾಲ್ ಮಾಡ್ತಾ ಇರಬೇಡಿ. ಸರಿ ಬಿಡಿ, ನಿಮ್ಮ ಮನಸ್ಸಿಗೆ ನೋವಾಗೋವಂಥ ವಿಷಯನ ಕೆಲಸನ ನಾನು ಮಾಡೋದಿಲ್ಲ. ಅದೆಲ್ಲ ಆಗಲೇ ಮಾಡಾಗಿದೆಯಲ್ಲ, ಇನ್ನೇನು ಉಳಿದಿದೆ? ಇನ್ಮೇಲಿಂದ ನೋವೇನಾದರೂ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ತಗೊಳ್ಳಿ, ಆಫೀಸ್ಗೆ ಲೇಟ್ ಆಯಿತು. ಮನೆ ಕಡೆ ಜೋಪಾನ. ಅಪ್ಪ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿನಗೆ ಈ ಮನೆ ಯಾರ್ದು ಅಂತ ಗೊತ್ತೇನೋ? ಇದು ಸಂತೋಷ್ ಅವ್ರ ಮನೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಇನ್ಯಾಕೆ? ಅತ್ತೆ ಹತ್ರ ಜಗಳ ಆಡಕ್ಕೆ ಅಲ್ವಾ ಮಾವ? ಅತ್ತೆ ಹತ್ರ ಜಗಳಾಡ್ದೆಲ್ಲ ಮುಗಿತಮ್ಮ. ಇನ್ನೇನಿದ್ರು ನಾನು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಅವಳಿಗೆ ಪ್ರೀತಿನ ಧಾರೆ ಎರೆಯೋದು, ಅವಳ ಪ್ರೀತಿನ ನಾನು ಅನುಭವಿಸೋದು ಅಷ್ಟೇ. ನೀವು ನಮಗೆ ಸರ್ಪ್ರೈಸ್ ಕೊಡ್ತೀರಾ ಅಂದಾಗಲೇ ನಮಗೆ ಚೆನ್ನಾಗಿ ಗೊತ್ತಿತ್ತು ನೀವು ಇಲ್ಲಿಗೆ ಕರ್ಕೊಂಡು ಬರ್ತೀರಾ ಅಂತ. ನಾವು ಗೆಸ್ ಮಾಡಿದ್ದು ನಿಜ ಆಯಿತು. ನೀವಿಬ್ರು ಕಿಲಾಡಿಗಳು. ಬನ್ನಿ ಹೋಗೋಣ. ನಮಸ್ಕಾರ. ಲಕ್ಷ್ಮಿ, ಚೆನ್ನಾಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಣ್ಣ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತಾನು, ವಿಶ್ವ ಚೆನ್ನಾಗಿದ್ದೀರಾ? ಅತ್ತೆ, ನೀವು ಮತ್ತೆ ಅಪ್ಪ ಒಂದಾಗಿದ್ದೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ಅದನ್ನು ನನ್ನ ಕಣ್ಣಾರೆ ನೋಡೋಕ್ಕಾಗಿರಲಿಲ್ಲ. ಇವತ್ತು ಅದೃಷ್ಟ ಸಿಕ್ತು. ನಿಜ ಹೇಳಬೇಕು ಅಂದರೆ ಈ ಟೈಮಲ್ಲಿ ಅಮ್ಮ ಇದ್ದಿದ್ರೆ ನಮ್ಗೆಲ್ರಿಗಿಂತ ಜಾಸ್ತಿ ಅವರೇ ಖುಷಿ ಪಟ್ಟಿರೋರು. ಅತ್ತಿಗೆ ಇಲ್ಲ ಅಂತ ಯಾಕೆ ಅನ್ಕೊಳ್ತೀಯ ವಿಶ್ವ? ನಿನ್ನ ನಗುನಲ್ಲೇ ನಮ್ಮ ಅತ್ತಿಗೆ ಕಾಣ್ತಿದ್ದಾಳೆ. ಲಕ್ಷ್ಮಿ, ಬಂದವ್ರನ್ನ ಹೀಗೆ ನಿಂತ್ಕೊಂಡು ಮಾತಾಡಿಸ್ತಿರ್ತೀಯಾ? ಕೂತ್ಕೊಳ್ಳೋಕೆ ಹೇಳಿ ಏನಾದರೂ ಕುಡಿಯೋದಕ್ಕೆ ಕೊಡ್ತೀಯಾ? ಅಣ್ಣ ಬಂದ ಸಂತೋಷದಲ್ಲಿ ಏನು ಮಾಡಬೇಕು ಅಂತಾನೆ ತೋರಿಸಲಿಲ್ಲ. ಅಣ್ಣ ಕೂತ್ಕೊಂಡ. ಕೂತ್ಕೊಳ್ಳಿ.
ವೀಣಾ ಜ್ಯೂಸ್ ತಗೋ. ಜಾನ್ವಿಯವರೇ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾಕೆ ನನ್ನ ಮೇಲೆ ಇನ್ನೂ ಕೋಪನಾ? ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಅಷ್ಟೇ. ಬಿಡಿ, ಇದ್ದಿದ್ದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೊರಡಿ. ಆಮೇಲೆ ಆಫೀಸ್ಗೆ ಹೋಗಿ ಏನೋ ಒಂದು ನೆಪ ಮಾಡಿಕೊಂಡು ಪದೇ ಪದೇ ನನಗೆ ಕಾಲ್ ಮಾಡ್ತಾ ಇರ್ಬೇಡಿ. ಸರಿ ಬಿಡಿ, ನಿಮ್ಮ ಮನಸ್ಸಿಗೆ ನೋವಾಗೋವಂಥ ವಿಷಯನ ಕೆಲಸನ ನಾನು ಮಾಡೋದಿಲ್ಲ. ಅದೆಲ್ಲ ಆಗಲೇ ಮಾಡಾಗಿದೆಯಲ್ಲ, ಇನ್ನೇನು ಉಳಿದಿದೆ? ಇನ್ಮೇಲಿಂದ ನೋವೇನಾದರೂ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ತಗೊಳ್ಳಿ, ಆಫೀಸ್ಗೆ ಲೇಟ್ ಆಯಿತು. ಮನೆ ಕಡೆ ಜೋಪಾನ. ಯಾಕೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಇದೇನಿದು? ಈ ರೂಮಿಂದ ಜಿರಳೆ ತಿಗ್ನೆ ಎಲ್ಲ ಬರ್ತಿದೆಯಲ್ಲ. ಎಷ್ಟು ದಿನ ಆಗಿದೆಯೋ ಅಲ್ಲಿ ಕ್ಲೀನ್ ಮಾಡಿ. ಮನೆಗೆ ತಿಗಣೆ ಎಲ್ಲ ಬರಬಾರ್ದು, ಅದು ಒಳ್ಳೇದಾಗಲ್ಲ. ಅದಕ್ಕೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರ್ತಿರಲಿಲ್ಲ ಈ ನಡುವೆ. ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ಲಾ? ಬೇಡ, ಫೋನೇ ಮಾಡಬೇಡಿ ಅಂತ ನಾನೇ ಹೇಳಿಬಿಟ್ಟು ನಾನೇ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಈ ಪೆಸ್ಟ್ ಕಂಟ್ರೋಲ್ ಅವ್ರಿಗೆ ಫೋನ್ ಮಾಡಿದ್ರೆ ವೆಬ್ಸೈಟಲ್ಲಿ ಹೇಗೋ ನಂಬರ್ ಇರುತ್ತೆ, ಕಾಲ್ ಮಾಡೋಣ. ಹಲೋ ಸರ್, ಅದೇ ಪೆಸ್ಟ್ ಕಂಟ್ರೋಲ್. ಹಾಂ, ಏನಿಲ್ಲ ಸರ್, ನಮ್ಮ ಮನೇಲಿ ಜಿರಳೆ ಮತ್ತು ತಿಗ್ನೆ ಬಂದ್ಬಿಟ್ಟಿದೆ. ನೀವು ಬಂದು ಔಷಧಿ ಸ್ಪ್ರೇ ಮಾಡ್ಬೋದಾ? ಎಷ್ಟು ಚಾರ್ಜ್ ಮಾಡ್ತೀರಾ? ಮೇಡಮ್, ಅದು ಡೂಪ್ಲೆಕ್ಸ್ ಹೌಸ್ ಆದರೆ 3500 ಚಾರ್ಜ್ ಮಾಡ್ತೀವಿ ಮೇಡಮ್. ನೋ ಪ್ರಾಬ್ಲಮ್ ಸರ್, ಅಮೌಂಟ್ ಓಕೆನೆ. ನೀವು ಯಾವಾಗ ಬರ್ಬೋದು? ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಇನ್ನು ಅರ್ಧ ಗಂಟೆ ಅಲ್ಲಿ ಇರ್ತೀವಿ ಮೇಡಮ್. ಶೋರ್ ಸರ್, ನಾನು ಈಗಲೇ ನಿಮ್ಮ ಲೊಕೇಶನ್ ಕಳಿಸ್ತೀನಿ. ಇದೆ ಅಲ್ವಾ ನಿಮ್ಮ ವಾಟ್ಸಪ್ ನಂಬರು? ನಿಮ್ಮ ಮನೆ ಹತ್ರ ಬಂದು ಫೋನ್ ಮಾಡ್ತೀವಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್.